ಹೆಚ್ಡಿ ಕೋಟೆಯ ತಾಲೂಕು ಆಡಳಿತ ಸೌಧದಲ್ಲಿ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿಗಳು ಇಲಾಖಾವಾರು ಅಭಿವೃದ್ಧಿ ಮತ್ತು ಮೌಲ್ಯಮಾಪನ ಪರಿಶೀಲನೆ ಸಲುವಾಗಿ ಕರೆದಿದ್ದ ಸಭೆಯಿಂದ ಆದಿವಾಸಿ ಮುಖಂಡರು ಹೊರ ನಡೆದ ಘಟನೆ ಜರುಗಿದೆ. ಸದ್ಯ ಈ ಸಭೆಗೆ ಯಾವುದೇ ಅಧಿಕಾರಿಗಳು ಬಾರದೇ ಇದ್ದ ಕಾರಣ ಆದಿವಾಸಿ ಮುಖಂಡರು ಸಭೆ ಬಹಿಷ್ಕರಿಸಿ ಹೊರ ನಡೆದಿದ್ದಾರೆ. ಇನ್ನು ಆದಿವಾಸಿ ಜನರ ಅಭಿವೃದ್ಧಿ ಹೆಸರಿನಲ್ಲಿ ಲಕ್ಷಾಂತರ ರೂಪಾಯಿಗಳು ಹರಿದು ಬರುತ್ತಿದೆ. ಆದರೆ ಇದೇ ಆದಿವಾಸಿ ಜನರ ಬವಣೆ ಮಾತ್ರ ತಪ್ಪಲಿಲ್ಲ ಅಂತ ಆದಿವಾಸಿ ಮುಖಂಡರು ಆಕ್ರೋಶ ಕೂಡ ವ್ಯಕ್ತಪಡಿಸಿದರು. ಈ ನಡುವೆ ಆದಿವಾಸಿ ಮುಖಂಡರನ್ನು ಮನವೊಲಿಸಲು ಟ್ರೈಬಲ್ ಆಫೀಸರ್ ಮಹೇಶ್ ಪ್ರಯತ್ನಿಸಿದ್ರು. ಕ್ಯಾರೆ ಎನ್ನದ ಆದಿವಾಸಿ ಮುಖಂಡರು ಹೊರ ನಡೆದರು. ನಮ್ಮಲ್ಲಿ ಪ್ರತಿ ಸಲ ಏನಾಗ್ತಿದೆ ಅಂದರೆ ಆದಿವಾಸಿಗಳನ್ನ ಸಭೆ ಕರೆಯೋ ಸಂದರ್ಭದಲ್ಲಿ ಅಧಿಕಾರಿಗಳು ಸಭೆ ಕರೆದ ರೀತಿ ಕರೆದು ನಮ್ಗಳನ್ನ ಮಲ್ತಾಯಿ ಧೋರಣೆ ಮಾಡ್ತಾ ಇದ್ದಾರೆ ಮತ್ತು ತುಂಬ ನೆಗ್ಲಿಜೆನ್ಸ್ ಆಗಿ ನಡೆಸ್ಕೊತಾ ಇದ್ದಾರೆ. ದಯಮಾಡಿ ಪ್ರತಿ ಸಲ ನಮ್ಮನ್ನು ಸಭೆ ಕರೆದಾಗ ಒಂದು ಸಭೆಯನ್ನು ಕೂಡ ಸರಿಯಾದ ರೀತಿಯಲ್ಲಿ ಆಗದೆ ಅಧಿಕಾರಿಗಳು ಸರಿಯಾಗಿ ಭಾಗವಹಿಸಿದೆ ಮತ್ತು ಬರಬೇಕಾದ ಅಧಿಕಾರಿಗಳು ಯಾರೂ ಬರೋದಿಲ್ಲ. ಅವರ ತಳಮಟ್ಟದ ಅಧಿಕಾರಿಗಳನ್ನು ಕಳಿಸ್ತಾ ನಮ್ಮ ಮಾಡಿಗಳಲ್ಲಿ ಯಾವುದೇ ಸಮಸ್ಯೆಯನ್ನು ಕೂಡ ಬಗೆಹರಿಸೋಕ್ಕಾಗದೆ ಅಲ್ಲಿ ಏನೇನು ಸಮಸ್ಯೆಗಳಿದೆ ಅದೇ ರೀತಿ ಮುಂದುವರಿತಿದೆ. ದಯಮಾಡಿ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮನ್ನು ಅಧಿಕಾರಿಗಳನ್ನ ಒಟ್ಟಾಗಿ ಸಭೆ ಕರೆದು ವ್ಯವಸ್ಥಿತವಾಗಿ ಸಭೆ ನಡೆಸಬೇಕು ಮತ್ತು ನಮ್ಮ ಮಾಡಿಗಳಲ್ಲಿ ಏನೇನು ಸಮಸ್ಯೆ ಇದೆ ನಾವು ಬಗೆಹರಿಸೋ ನಿಟ್ಟಿನಲ್ಲಿ ಕೆಲಸಗಳಾಗಬೇಕಾಗಿದೆ. 31/1/2024 ಇವತ್ತು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯ ಒಂದು ನಿರ್ದೇಶನದ ಮೇರೆಗೆ ತಹಸೀಲ್ದಾರ್ ಅಧ್ಯಕ್ಷತೆಯಲ್ಲಿ ಇವತ್ತು TRIನ ಒಂದು ಮೌಲ್ಯಮಾಪನ ಕೆಲಸಗಳು ಅಂದರೆ ಇವತ್ತೇನು ಸೌಲಭ್ಯಗಳು ಆದಿವಾಸಿಗಳು ತಲುಪಿದೆ ಆ ವಿಚಾರಗಳನ್ನು ಮೌಲ್ಯಮಾಪನ ಸಭೆಯನ್ನು ಕರೆದಿದ್ದು ಈ ಒಂದು ಸಭೆಗೆ ಭಾಳ ಮುಖ್ಯವಾಗಿ ತಹಸೀಲ್ದಾರ್ ಅಧ್ಯಕ್ಷತೆ ನಡೀಬೇಕಾಗಿರೋದ್ರಿಂದ ಮತ್ತು ಎಲ್ಲ ಇಲಾಖಾಧಿಕಾರಿಗಳು ಏನು ಇವತ್ತು 36 ಇಲಾಖಾಧಿಕಾರಿಗಳು ಕೂಡ ಇದರಲ್ಲಿ ಭಾಗವಹಿಸಬೇಕಿತ್ತು. ಆದಿವಾಸಿಗಳ ಒಂದು ಸಭೆಗೆ ಅವರು ಎಲ್ಲ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿ ಇವತ್ತು ಭಾಗವಹಿಸ್ತಾ ಹೋದ ಕಾರಣ ಏನಿವತ್ತು ನಾವು ಎಲ್ಲ 116 ವಾರ್ಡ್ಗಳಿಂದ ಸೇರಿರ್ತಕ್ಕಂಥ ಎಲ್ಲ ಆದಿವಾಸಿ ಪ್ರತಿನಿಧಿಗಳು ಅಸಮಾಧಾನದಿಂದ ಮತ್ತು ಆದಿವಾಸಿಗಳ ನಿರ್ಲಕ್ಷ್ಯ ತೋರ್ತಾ ಇರೋದ್ರಿಂದ ಈ ಒಂದು ಸಭೆಯನ್ನು ನಾವು ನಿರ್ಲಕ್ಷ್ಯ ಮಾಡಿ ಈ ಒಂದು ಸಭೆಯನ್ನು ನಾವು ಹೊರ ಬಂದಿದ್ದೀವಿ ಅನ್ನೋದನ್ನು ಒಂದು ಮಾಧ್ಯಮದ ಮೂಲಕ ತಿಳಿಸಲಿಕ್ಕೆ ಬಯಸ್ತೇವೆ.